ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಉಳಿದ ಇಡ್ಲಿಯಿಂದ ಮಾಡುವ ಸೂಪರ್ ಟೇಸ್ಟಿ ಸ್ಟ್ರೀಟ್ ಸ್ಟೈಲ್ ಇಡ್ಲಿ ಚಿಲ್ಲಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಡ್ಲಿಯಿಂದ ಈ ಥರನೂ ಒಂದು ರೆಸಿಪಿ ಮಾಡಬಹುದಾ ಅಂತ ನಿಮಗೆ ಶಾಕ್ ಆಗ್ಬೋದು. ಅದು ಡೀಪ್ ಫ್ರೈ ಮಾಡದೆ ಕಡಿಮೆ ಎಣ್ಣೆಯಲ್ಲಿ ಹೊರಗಡೆ ಸಿಗೋ ಸ್ಟ್ರೀಟ್ ಸ್ಟೈಲ್ ಟೇಸ್ಟಲ್ಲಿ ಮಾಡಬಹುದು. ಗೋಬಿ ಮಂಚೂರಿಯನ್ ತಿಂದಷ್ಟು ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ಉಳಿದ ಇಡ್ಲಿಯನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡುವಾಗ ತುಂಬ ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು. ಇಡ್ಲಿ ಪುಡಿಯಾಗಬಾರದು. ಇನ್ನು ಫ್ರಿಜ್ನಲ್ಲಿದ್ದ ಇಡ್ಲಿ ಬಳಸಿದರೆ ಇನ್ನೂ ಚೆನ್ನಾಗಿ ಕಟ್ ಆಗುತ್ತೆ ಮತ್ತು ಮಿಕ್ಸ್ ಮಾಡಿದಾಗ ಮುರಿಯೋದಿಲ್ಲ. ಈಗ ಒಂದು ಬಾಣಲೆಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಫ್ಲೇಮ್ ಯಾವಾಗಲೂ ಲೋನಲ್ಲೇ ಇಟ್ಕೊಳ್ಬೇಕು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ನಿಮ್ಮ ಇಷ್ಟದ ಮಸಾಲೆ ಯಾವುದಾದರೂ ಸರಿ, ಬಿರಿಯಾನಿ ಮಸಾಲೆ, ಪಲಾವ್ ಮಸಾಲೆ ಅಥವಾ ಪೆರಿ ಪೆರಿ ಮಸಾಲೆ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇರೋವಂಥದ್ದು ಮಸಾಲೆನ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ನಂತರ ಅರ್ಧ ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮಸಾಲೆ ಹಾಕಿದ ಮೇಲೆ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಬಾರ್ದು. ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಸೀದೋಗಲ್ಲ ಮತ್ತು ಅದರ ಸುವಾಸನೆ ಕೂಡ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡ್ಕೊಂಡಿರುವ ಇಡ್ಲಿನ ಇದಕ್ಕೆ ಹಾಕ್ಕೊಳ್ಳೋಣ. ಇಡ್ಲಿ ಹಾಕಿದ ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಫಾಸ್ಟಾಗಿ ಮಿಕ್ಸ್ ಮಾಡಿದರೆ ಇಡ್ಲಿ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ. ಪ್ರತಿಯೊಂದು ಪೀಸ್ಗೂ ಮಸಾಲೆ ಚೆನ್ನಾಗಿ ಕೋಟ್ ಆಗುವಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಖಾರವಾದ ಹಸಿಮೆಣಸಿನಕಾಯನ್ನು ನಾನು ತಗೊಂಡಿದ್ದೀನಿ. ಏನಕ್ಕೆ ಅಂದರೆ ಇಡ್ಲಿ ಸ್ವಲ್ಪ ಸಪ್ಪೆಯಾಗಿರುತ್ತೆ ಅಲ್ವಾ, ಸ್ವಲ್ಪ ಖಾರವಾಗಿ ಇರಬೇಕು ಅಂದರೆ ಹಸಿಮೆಣಸಿನಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಡೈಸ್ ಆಗಿ ಕಟ್ ಮಾಡಿಕೊಂಡ ಈರುಳ್ಳಿನ ಲೇಯರ್ ಎಲ್ಲ ಬಿಡಿಸ್ಕೊಂಡು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿದ ಮೇಲೆ ಕೇವಲ 30 ರಿಂದ 40 ಸೆಕೆಂಡ್ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಕ್ರಂಚಿ ಆಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಟೊಮೊಟೊ ಕೆಚಪ್ ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮೊದಲೇ ಎಣ್ಣೆಗೆ ಹಾಕ್ಕೊಳ್ಬಾರ್ದು. ಕಡಿಮೆ ಪ್ರಮಾಣದಲ್ಲಿ ನಾವು ಮಾಡ್ತಿರೋದ್ರಿಂದ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಕೆಚಪ್ ಜೊತೆ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆವಾಗ ಪಾತ್ರೆಗೆ ಅಂಟ್ಕೊಳೋದಿಲ್ಲ. ನಂತರ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1/4 ಟೀ ಸ್ಪೂನ್ ವಿನೆಗರ್ ಮತ್ತು ಚಿಟಿಕೆ ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರ್ಧ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಸ್ಲರಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಸ್ಲರಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಲರಿ ಹಾಕಿದ ತಕ್ಷಣ ಗಟ್ಟಿಯಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ನಾವು ರೆಡಿ ಮಾಡ್ಕೊಳ್ತಿರೋ ಸಾಸ್ ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸಾಸ್ ತುಂಬ ಗಟ್ಟಿಯಾಗಬಾರದು, ತುಂಬ ತೆಳುವಾಗಲೂಬಾರದು. ಇಡ್ಲಿಗೆ ಚೆನ್ನಾಗಿ ಕೋಟ್ ಆಗುವಷ್ಟು ಮಾತ್ರ ಇರಬೇಕು. ಈಗ ಮೊದಲೇ ಮಸಾಲೆ ಕೋಟ್ ಮಾಡಿಕೊಂಡಿರುವ ಇಡ್ಲಿನ ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಇಡ್ಲಿ ಹಾಕ್ಕೊಂಡ್ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇಡ್ಲಿ ತುಂಬ ಸಾಫ್ಟ್ ಆಗಿರೋದ್ರಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಲೈಟಾಗಿ ಮಿಕ್ಸ್ ಮಾಡಿದರೆ ನಮ್ಮ ಸ್ಟ್ರೀಟ್ ಸ್ಟೈಲ್ ಇಡ್ಲಿ ಚಿಲ್ಲಿ ಮಂಚೂರಿಯನ್ ರೆಡಿ. ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇಕಿದ್ದರೆ ಸ್ವಲ್ಪ ಕೆಚಪ್ ಹಾಕಿ ಸರ್ವ್ ಮಾಡಿದರೆ ನಮ್ಮ ಬಿಸಿ ಬಿಸಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ. ನಿಜ ಹೇಳಬೇಕಂದ್ರೆ
ಇದರ ಟೇಸ್ಟ್ ಯಾವುದೇ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿಯನ್ಗೂ ಕೂಡ ಕಡಿಮೆ ಇಲ್ಲ. ಇದು ಇಡ್ಲಿಯಿಂದ ಮಾಡಿದ್ದೀವಿ ಅನ್ನೋದೇ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಸೂಪರಾಗಿರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.